सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। आत्मानं चेत् विजानीयात् अयम् अस्मीति पुरुषः किमिच्छन् कस्य कामाय शरीरं मनुसंज्वरे। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ ಶ್ರೀಮದ್ ವಿದ್ಯಾರಣ್ಯ ಮುನಿಗಳ ರಚಿತವಾಗಿರ್ತಕ್ಕಂತಹ ಈ ತೃಪ್ತಿ ದೀಪ ಪ್ರಕರಣ ಇಲ್ಲಿ ಬಹಳ ಕ್ಲಿಷ್ಟವಾಗಿರ್ತಕ್ಕಂತಹ ಕರ್ಮ ಅಂದ್ರೆ ಆಕ್ಷನ್ ಮತ್ತೆ ಆಕ್ಷನ್ನಿಗೆ ಉಪಕರಣ ವಸ್ತು, ಮತ್ತೆ ವಸ್ತುವನ್ನ ನೋಡುವಂತಹ ದ್ರಷ್ಟು. ಜ್ಞಾತೃ ಜ್ಞಾನ ಜ್ಞೇಯ. ಈ ಜ್ಞಾತೃ ಮತ್ತೆ ಇಲ್ಲಿ ಬಹಳ ಪ್ರಮುಖವಾಗಿ ಜ್ಞಾನ ಮತ್ತು ಜ್ಞೇಯ ವಸ್ತುಗಳಿದಾವಲ್ವ, ಜ್ಞಾನ ಮತ್ತು ಜ್ಞೇಯ ವಸ್ತುಗಳ ಸಂಘದಲ್ಲಿ ಜ್ಞಾನಿಗೆ ಮತ್ತು ಅಜ್ಞಾನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಡಿಫ್ರೆನ್ಸಿಯೇಷನ್ ಇಲ್ಲ. ನಿಮಗೆ ಜ್ಞಾನ ಮತ್ತು ಜ್ಞೇಯ ಅಂತಂದ್ರೆ ಇನ್ನೊಂದು ಸ್ವಲ್ಪ ಅರ್ಥ ಆಗೋದಕ್ಕೋಸ್ಕರ ಸಲುವಾಗಿ ಈ ಇಂದ್ರಿಯಗಳ ಮುಖಾಂತರವಾಗಿ ಏನು ನಾವು ನೋಡ್ತೀವಿ, ಕೇಳ್ತೀವಿ, ಮುಟ್ತೀವಿ, ಮೂಸ್ತೀವಿ, ತಿಂತೀವಿ, ಆ ಇಂದ್ರಿಯಗಳಿಗೆ ತದನುಗುಣವಾಗಿರ್ತಕ್ಕಂತಹ ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ, ಈ ಇವುಟ್ರ ಸಂಘ ಇದೆಲ್ಲ. ಈ ಇವುಟ್ರ ಸಂಘ ಜ್ಞಾನಿಗೆ ಮತ್ತು ಅಜ್ಞಾನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಭೇದ ಇಲ್ಲ. ಎಲ್ಲಿ ಮತ್ತೆ ಹಾಗಿತ್ತಂದ್ರೆ ಜ್ಞಾನಿಗೆ ಅಜ್ಞಾನಿಗೆ ಭೇದ ಅಂತಂದ್ರೆ ಯಾವುದನ್ನ ಈ ಇಂದ್ರಿಯಗಳ ಮುಖಾಂತರವಾಗಿ ಅನುಭವಿಸ್ತಾನೋ ಆ ಮನಸ್ಸು ಇದೆಲ್ಲ ಜ್ಞಾತೃವಿನಲ್ಲಿ ಇರ್ತಕ್ಕಂತಹದ್ದು ಎಲ್ಲ ದೋಷ. ಅದಕ್ಕೆ ವಿಪರೀತ ಭಾವನೆ ಅಂತ ಅಡ್ರೆಸ್ ಮಾಡಿರ್ತಕ್ಕಂಥದ್ದು ಮನಸ್ಸನ್ನ. ಈ ಜ್ಞಾನಿಯಾಗಿರ್ತಕ್ಕಂಥವನು ಮನಸ್ಸನ್ನ ಏನ್ ಮಾಡ್ತಾನೆ ಅಂತಂದ್ರೆ ಸಂಪೂರ್ಣವಾಗಿ ಹಿಂಪಡಿತಾನೆ ಅವನು. ಅಜ್ಞಾನಿಯಾಗಿರ್ತಕ್ಕಂಥವನು ಮನಸ್ಸಿನ ಜೊತೆಗೆ ಈ ಕರ್ಮಗಳನ್ನ ಮಾಡ್ತಾನೆ. ಹಾಗಾಗಿ ಸುಖದ ವಿಷಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಏನು ಅವನಿಗೆ ಆಸಕ್ತಿ ಇಲ್ಲದೆ ಇದ್ರೆ ಹೇಗೆ ಸುಖ ಆಗತ್ತೆ? ಆಸಕ್ತಿ ಅಂತಕ್ಕಂತಹದ್ದು ಇಂದ್ರಿಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ವಿಷಯಗಳಿಗೆ ಸಂಬಂಧಪಟ್ಟಿದ್ದಲ್ಲ. ಆಸಕ್ತಿ ಅಂತಕ್ಕಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಚ್ಛಾ, ಅನಿಚ್ಛ, ಪರೇಚ್ಛ
ಮನಸ್ಸಿಗೆ ಸಂಬಂಧಪಟ್ಟಿರೋದು. ಮನಸ್ಸು ಮೊದಲು ಅದು ಅದು ವಿಷಯವನ್ನ ಸತ್ಯ ಅಂತ ಅನ್ಕೊಂಡಿತ್ತು. ಯಾವಾಗ ಒಂದು ಸಾರಿ ಅದನ್ನ ಸತ್ಯ ಅಂತ ಅನ್ಕೊಳ್ತದೋ ಅದರ ಒಳಗಡೆಗೆ ಆ ವಿಷಯದ ಬಗ್ಗೆ ದಾಹ ಇರೋದರಿಂದ, ಅದು ಸತ್ಯ ಅಂತ ಅನ್ಕೊಂಡಿರೋದ್ರಿಂದ ಮತ್ತೆ ಮತ್ತೆ ವಿಷಯನ್ನ ಬಯಸುವುದಾಗ್ಲಿ, ಅದನ್ನ ಪೋಷಣೆ ಮಾಡುವುದಾಗ್ಲಿ, ಅದನ್ನ ಕಳ್ಕೊಂಡ್ರೆ ದುಃಖ ಆಗ್ಲಿ. ಸೊ ಈ ಎಲ್ಲ ಏನು ನಡೀತದೋ ಇದೆಲ್ಲ ಅಜ್ಞಾನದ ಮನಸ್ಸಿನ ಗುಣ. ಆದ್ರೆ ಯಾವನು ಜ್ಞಾನಿ ಇದನು, ಜ್ಞಾನಿಯಾಗಿರ್ತಕ್ಕಂಥವನು ಮನಸ್ಸನ್ನ ಸಂಪೂರ್ಣವಾಗಿ ಹಿಂಪಡೆದಿದ್ದಾನೆ. ಈಗ ಅವನು ಪ್ರಾರಬ್ಧವಶಾತ್ ಆ ಭೋಗಗಳು, ಆ ಪ್ರಾರಬ್ಧ ಅಂತಕ್ಕಂಥದ್ದು ಭೋಗ ಮಾಡಿದಾಗಲೇನೆ ತೀರ್ತಕ್ಕಂತಹದ್ದು, ಮತ್ತೆ ಬೇರೆ ಅದಕ್ಕೆ ದಾರಿ ಇಲ್ಲ. ಸೊ ಹಾಗಿತ್ತಂದ್ರೆ ತುಂಬಾ ಜನ ತಪ್ಪಾಗಿ ತಿಳ್ಕೊಂಡಿರ್ತಕ್ಕಂತಹದ್ದು ಏನಂತಂದ್ರೆ, ಜ್ಞಾನ ಬಂದ ಮೇಲೆ ಭೋಗ ನಾಶ ಆಗೋದಿಲ್ಲ. ಭೋಗವನ್ನ ಭೋಗಿಸುವಂತಹ ಜ್ಞಾತೃ ಇದನ್ನಲ್ಲ, ಆ ಜ್ಞಾತೃವಿನ ಅಜ್ಞಾನವನ್ನ ನಾಶ ಮಾಡುತ್ತೆ ಜ್ಞಾನ. ಭೋಗದ ವಸ್ತುಗಳನ್ನಾಗ್ಲಿ, ಭೋಗವನ್ನ ಅನುಭವಿಸುವಂತಹ ಇಂದ್ರಿಯಗಳನ್ನಾಗ್ಲಿ ಜ್ಞಾನ ನಾಶ ಮಾಡೋದಿಲ್ಲ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆದ್ರೆ ಶಾಸ್ತ್ರ ಹೇಳುವಾಗ, ಇದೆಲ್ಲ ಮಾತನಾಡುವಾಗ ತುಂಬಾ ಜನಕ್ಕೆ ತಪ್ಪಾಗಿ ಅರ್ಥ ಏನ್ ಬರ್ತದೆ ಅಂದ್ರೆ, ಸೊ ಸನ್ಯಾಸಿ ಅಂದಗಳಿಗೆ ಭೋಗವನ್ನು ತಿರಸ್ಕಾರ ಮಾಡ್ತಾನೆ ಅಂತ. ಭೋಗವನ್ನು ತಿರಸ್ಕಾರ ಮಾಡೋದರಲ್ಲಿ ಸನ್ಯಾಸತ್ವದ್ದೇನು ದೊಡ್ಡ ಗುಣ ಇದೆ? ಹಾಗೆ ಭೋಗವನ್ನು ತಿರಸ್ಕಾರ ಮಾಡಕ್ ಬರೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ದೇಹ ಇರೋ ತನಕ ಆಕ್ಷನ್ಗಳಂತನೂ ಕೂಡ ಯಾವುದನ್ನು ನಿಲ್ಸಕ್ ಬರೋದಿಲ್ಲ. ಮತ್ತೆ ಜ್ಞಾನ ಅಂತಕ್ಕಂಥದ್ದು ವಿಷಯಗಳನ್ನ ನಾಶ ಮಾಡೋದಿಲ್ಲ, ಇಂದ್ರಿಯವನ್ನ ನಾಶ ಮಾಡೋದಿಲ್ಲ. ವಿಷಯ ಇಂದ್ರಿಯಗಳನ್ನ ಅನುಭವಿಸುವಂತಹ ಅಜ್ಞಾನದ ಮನಸ್ಸನ್ನ ನಾಶ ಮಾಡುತ್ತೆ. ವೇದಾಂತದಲ್ಲಿ ಬಹಳ ತಪ್ಪಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂಥದ್ದು ಏನಂತಂದ್ರೆ, ಅದು ಸಾಧಕರಾಗಿರ್ತಕ್ಕಂಥವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದಿಷ್ಟು ಈ ಎಲ್ಲ ಯಮನಿಯಮಾದಿಗಳನ್ನ ಹೇಳುವಾಗ ಸಹಜವಾಗಿ ಆ ಯಮನಿಯಮಾದಿಗಳನ್ನ ಹೇಳ್ತಕ್ಕಂತಹದ್ದು ವೈರಾಗ್ಯದ ಸಂಕೇತ ಅಲ್ಲ. ಅದು ಆಲ್ರೆಡಿ ಮನಸ್ಸು ಆ ಕೀಳು ಮಟ್ಟದ ಸಂಸ್ಕಾರಗಳನ್ನ ಹೊಂದಿರತಕ್ಕಂಥದ್ದು. ಆ ಕೀಳು ಮಟ್ಟದ ಸಂಸ್ಕಾರಗಳನ್ನ ತ್ಯಜಿಸಕ್ಕೋಸ್ಕರ ಸಲುವಾಗಿ ಅಲ್ಲಿ ಒಂದಿಷ್ಟು ಶಿಸ್ತು, ಒಂದಿಷ್ಟು ಧಾರಣ ಬರ್ಲಿಕ್ಕೋಸ್ಕರ ಸಲುವಾಗಿ ಸಾಮಾನ್ಯವಾಗಿ ಸಾಧಕರಿಗೆ ಹೇಳಿದುಕೊಂಡು ಬರ್ತಕ್ಕಂಥದ್ದು. ಆದ್ರೆ ತುಂಬಾ ಜನ ಪೂರ್ಣವಾಗಿ ಅದ್ವೈತದ ಈ ಒಂದು ಫಿಲಾಸಫಿಯನ್ನ ಅರ್ಥ ಮಾಡಿಕೊಳ್ಳಾರ್ದೆ ಬಹಳಷ್ಟು ಮಿಸ್ಟೇಕ್ ಆಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಏನಂತಂದ್ರೆ, ಅವನು ವಿಷಯಾದಿಗಳಿಂದ ದೂರ ಹೋಗ್ತಾನೆ ಅಂತ. ಅದನ್ನ ವಿದ್ಯಾರಣ್ಯ ಮುನಿಗಳು ಇದರಲ್ಲಿ ಬಹಳ ಡಿಟೇಲ್ ಆಗಿ, ಈಗ ಇಲ್ಲಿಂದ ಹಿಡ್ಕೊಂಡು ಏನು ಈ ಚಾಪ್ಟರ್ ಮುಗಿಯ ತನಕ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಸಬ್ಜೆಕ್ಟ್. ತುಂಬಾ ಚೆನ್ನಾಗಿ ಮನಸ್ಸಿಗೆ ಜ್ಞಾನದಿಂದ ಆಗುವಂತಹ ಲಾಭ ಏನು, ಅಜ್ಞಾನದಲ್ಲಿ ಇರುವಾಗ ಮಾಡುವಂತಹ ಕಾರ್ಯದ ಗತಿ ಏನು, ಒಬ್ಬ ಸಾಧಕನಾದವನಿಗೆ ಇದು ಹೇಗೆ ಹೆಲ್ಪ್ ಆಗತ್ತೆ, ಮತ್ತೆ ಒಬ್ಬ ಜ್ಞಾನಿಗೆ ಅವನು ಹೇಗಿರ್ತಾನೆ, ಈ ಎರಡು ಸಂಗತಿಗಳನ್ನ ಬಹಳ ಸೊಗಸಾಗಿ ಇದರಾಗ ಡೀಲ್ ಮಾಡಿದ್ದಾರೆ. ಇದು ಒಂದಿಷ್ಟು ಪರ್ಸನಲ್ ಆಗಿರೋದ್ರಿಂದ, ಮತ್ತೆ ಆಮೇಲೆ ಕೇಳುವಾಗ ಒಂದಿಷ್ಟು ಏನಾದರೂ ಗೊಂದಲ ಆದರೆ ಮಧ್ಯದಲ್ಲಿ ಕೆಲವೊಂದಿಷ್ಟನ್ನ ಡೈಲಾಗ್ ತರ ಒಂದಿಷ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವ ಕಾರಣದಿಂದ ಸೊ
ನಾವು ಮೊನ್ನೆ ಗುರುಪೂರ್ಣಿಮೆ ದಿವಸ ಇಲ್ಲಿಂದ ಇದನ್ನ ನಾವು ರೆಕಾರ್ಡ್ ಮಾಡೋದು ಬೇಡ. ಯಾಕೆ ಅಂತಂದ್ರೆ ರೆಕಾರ್ಡ್ ಅಂತಂದ್ರೆ ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ಒಂದು ರೂಲು. ನಾರ್ಮಲ್ ಆಗಿ ಕ್ಲಾಸಿಗೆ ಬರೋರ ಜೊತೆಗೆ ಇನ್ಯ ಯಾರ್ಯಾರು ಹೊಸಬರು ಕೇಳ್ತಿರ್ತಾರ, ಅವ್ರಿಗೆ ಇದು ಗೊಂದಲ ಆಗುತ್ತೆ ಅನ್ನೋಂಥ ಕಾರಣದಿಂದ ಸೊ ರೆಕಾರ್ಡನ್ನ ಇಲ್ಲಿ ನಿಲ್ಲಿಸಿದ್ವಿ ನಾವು. ಯಾವ ಕಾರಣಕ್ಕೆ ಅಂತಂದ್ರೆ ಡೌಟ್ ಏನಾದ್ರು ಬಂದ್ರೆ ಆ ರೆಕಾರ್ಡ್ ಅಲ್ಲಿರುವಾಗ ಅದರದೊಂದು ವ್ಯವಸ್ಥೆ ಒಳಗಡೆಗೆ ಅದನ್ನ ಕ್ರಾಸ್ ಮಾಡಕ್ ಬರ್ದಂಗಾಗಿ, ಹಾಗಾಗಿ ಈ ಸಬ್ಜೆಕ್ಟ್ ಅನ್ನ ಕೇಳುವಾಗ ಮಧ್ಯದಲ್ಲಿ ಏನಾದರೂ ಸೊ ನಿಮ್ಗೆ ಡೌಟ್ ಬಂತಂದ್ರೆ ಡೈಲಾಗ್ ರೂಪದಲ್ಲಿ ಅಥವಾ ಸಂವಾದ ರೂಪದಲ್ಲಿ ಪಾಠವನ್ನ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಈಗ ಶ್ಲೋಕ ನಂಬರ್ 171. ಸ್ವಪ್ನೇಂದ್ರಜಾಲ ಸದೃಶಂ ಅಚಿಂತ್ಯ ರಚನಾತ್ಮಕಂ ದೃಷ್ಟನಷ್ಟಂ ಜಗತ್ ಪಶ್ಯನ್ ಕಥಂ ತತ್ರಾನುರಜ್ಯತಿ. ಕಥಂ ತತ್ರ ಅನುರಜ್ಯತಿ ಅಂದ್ರೆ ರಜ್ಯತಿ ಅನುರಜ್ಯತಿ ಅಂತಂದ್ರೆ ಅದರಲ್ಲಿ ಹೇಗೆ ಅವನು ಆಸಕ್ತಿಯನ್ನ ಹೊಂದುತ್ತಾನೆ. ಹೇಗೆ ಅಂತಂದ್ರೆ ಸ್ವಪ್ನ ಇಂದ್ರ ಜಾಲ ಸದೃಶಂ, ಸ್ವಪ್ನ ಇಂದ್ರ ಜಾಲ ಸದೃಶಂ ಅಚಿಂತ್ಯ ರಚನಾತ್ಮಕಂ. ಈ ಕನಸು ಮತ್ತು ಇಂದ್ರಜಾಲ ಈ ಎರಡರ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ಎರಡರನ್ನ ತಗೊಂಡು ಈ ದೃಷ್ಟ ನಷ್ಟಂ ಜಗತ್ ಪಶ್ಯನ್ ಅಂದ್ರೆ ಜ್ಞಾನಿಯಾಗಿರ್ತಕ್ಕಂಥವನು ಜಗತ್ತನ್ನ ನೋಡ್ತಾನೆ. ಏನ್ ನಷ್ಟ ಮಾಡಿರ್ತಾನೆ ಅವನು. ದೃಷ್ಟ ನಷ್ಟಂ ಅಂತಂದ್ರೆ ನಷ್ಟಂ ಅಂದ್ರೆ ನಾಶವಾಗತಕ್ಕಂಥದ್ದು. ಏನ್ ನಾಶ ಆಗ್ತಕ್ಕಂಥದ್ದು? ಹೇಗೆ ಸ್ವಪ್ನ ನೋಡುವಾಗ ತುಂಬಾ ಚೆನ್ನಾಗಿರ್ತದೆ, ಅದ್ರೆಲ್ಲ ಸುಖ ದುಃಖಗಳನ್ನ ಅನುಭವಿಸ್ತೀವಿ. ಆದ್ರೆ ಅದು ಸಂಸ್ಕಾರವಾಗಿ ಹೊಂದುತ್ತನದು ಯಾವುದೋ ನನಗೆ ಒಂದು ಏನೋ ಸ್ವಪ್ನ ತಗೊಂಡ್ಬಿಟ್ಟು ನಾವು ವ್ಯವಹಾರವನ್ನ ಮಾಡಿದ್ವನು ಮಾಡೋದಿಲ್ಲ. ಯಾಕಂತಂದ್ರೆ ಸ್ವಪ್ನ ನೋಡುವಾಗ ಏನ್ ಅನುಭವಿಸ್ತೀವೋ ಎದ್ದ ಮೇಲೆ ಹಾಗೆ ಇನ್ನೊಂದು ಇಂದ್ರಜಾಲ ಅಂತಂದ್ರೆ, ಇಂದ್ರಜಾಲ ಅಂತಂದ್ರೆ ಈ ಮ್ಯೂಸಿಷಿಯನ್ ಮಾಡ್ತಕ್ಕಂತಹ ಕಾರ್ಯವನ್ನ ನೋಡ್ತೀವಿ ಜಾಗೃತದಲ್ಲಿ. ದೊಡ್ಡ ಮ್ಯೂಸಿಷಿಯನ್ ಇರ್ತಾನೆ, ಅವನು ಅನೇಕ ರೀತಿಯಾಗಿರ್ತಕ್ಕಂತಹ ಈ ಜಾದೂಗಾರ ಜಾದೂ ತೋರಿಸ್ತಾನೆ. ಸೊ ತೋರಿಸುವಾಗ ಕನಸನ್ನ ನೋಡೋದಾದ್ಮೇಲೆ ಎದ್ದ ಮೇಲೆ ಮತ್ತೆ ಜಾದೂವನ್ನ ನೋಡುವಾಗ ಈ ಎರಡಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಈ ಜಗತ್ತು. ಅಂದ್ರೆ ಕನಸಿನಿಂದ ಎದ್ದ ಮೇಲೆ ಕನಸು ಮಿಥ್ಯ ಅಂತಕ್ಕಂಥದ್ದು ಗೊತ್ತಿದೆ, ಇಂದ್ರಜಾಲ ನೋಡುವಾಗಲೂ ಕೂಡ ಅದರ ಎಲ್ಲನೂ ಕೂಡ ರಮಿಸ್ತೀವಿ, ಮತ್ತೆ ಅದು ಮಿಥ್ಯ ಅಂತಕ್ಕಂಥದ್ದು ಗೊತ್ತಿದೆ. ಹೀಗೆ ಜ್ಞಾನಿಯಾಗಿರ್ತಕ್ಕಂಥವನು ಈ ನಿರಂತರವಾಗಿ ಬದಲಾವಣೆಯಾಗುವಂತಹ ಯಾವುದು ವಿಷಯಗಳದವೋ ಮತ್ತೆ ಬದಲಾವಣೆಗೊಳ್ತಕ್ಕಂತಹ ಯಾವ ಇಂದ್ರಿಯಗಳಿದೆಯೋ, ಬದಲಾವಣೆಗೊಳ್ತಾವಂದ್ರೆ ಮತ್ತೆ ಪುನಃ ಪುನಃ ಬಯಸ್ತಕ್ಕಂತಹ ಯಾವ ಒಂದು ಇಂದ್ರಿಯಗಳ ಸ್ವಭಾವ ಇದೆಯೋ, ಇಂದ್ರಿಯಗಳ ಸ್ವಭಾವದಕ್ಕಿಂತ ಯಾವುದು ವಿಷಯ ಇದೆಯೋ, ವಿಷಯ ಅಂದ್ರೆ ಜಗತ್ತು, ಯಾವುದು ವಿಷಯ ಇದೆಯೋ ಆ ವಿಷಯ ನಷ್ಟವಾಗ್ತಕ್ಕಂಥದ್ದಂತಂದ್ರೆ ಅದನ್ನ ಸರಿಯಾಗಿ ವಿಚಾರ ಮಾಡಿರ್ತಾನೆ. ಇದು ಈಗಿದ್ದದ್ದು ಇನ್ನೊಂದು ಸ್ವಲ್ಪ ಹೊತ್ತಿ ಇರೋದಿಲ್ಲ. ಯಾಕಂತಂದ್ರೆ ಅದು ಕಾಲನಿಗೆ ಒಳಪಟ್ಟಿದೆ, ಕಾಲನ ಅಧೀನದಲ್ಲಿ ಅದು ಪರಿವರ್ತನೆ ಆಗುತ್ತೆ. ಈಗ ಈಗ ನಾಲ್ಕು ಕಾಲ ಆಗಿದೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ 5 ಗಂಟೆ ಆಗುತ್ತೆ. ಯಾಕಂದ್ರೆ ಅದಾಗೆ ಇರೋದಿಲ್ಲ ಅದು. ಇದು ಎಷ್ಟು ಸತ್ಯನೋ ಹಾಗೆ ಈ ವಿಷಯಗಳು ಕೂಡ ಆ ಕಾಲನಿಗೆ ಅನುಗುಣವಾಗಿ ಅವು ನಿರಂತರವಾಗಿ ಬದಲಾವಣೆ ಆಗ್ತವೆ. ಬದಲಾವಣೆ ಆಗುವಂತಹ ವಸ್ತುವನ್ನ ನೋಡಿದ ಮೇಲೆ ಅದು
ಸ್ಥಿರವಾಗಿದೆ ಅನ್ನುವಂತಹದ್ದು ಅವನಿಗೆ ಯಾವ ರೀತಿಯಿಂದ ಭ್ರಾಂತಿ ಬರ್ಲಿಕ್ಕೆ ಸಾಧ್ಯ? ಜ್ಞಾನಿಯಾದವನಿಗೆ ಅದು ಭ್ರಾಂತಿ ಬರಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೆ ಬರುತ್ತೆ ಅಂತಂದ್ರೆ ಅದು ಅಜ್ಞಾನಿಗೆ ಬರುತ್ತೆ, ಅದು ಸತ್ಯ ಅಂತ. ಆದ್ರೆ ಜ್ಞಾನಿ ಅವನಿಗೆ ಬರಕ್ ಸಾಧ್ಯ ಇಲ್ಲ. ಹೆಂಗ ಅವನು ಇಂದ್ರಜಾಲವನ್ನ ನೋಡುವಾಗಲೂ ಕೂಡ ಹೆಂಗ ಎಂಜಾಯ್ ಮಾಡ್ತಿರ್ತಾನೋ ಹಾಗೆ ಪ್ರಾರಬ್ಧವನ್ನ ಮಾಡುವಾಗಲೂ ಕೂಡ ಅವನು ಅದರಲ್ಲಿ ವ್ಯಾಮೋಹಗೊಳ್ಳೋದಿಲ್ಲ. ಅದನ್ನ ಅವರು ಮುಂದೆ ಈ ಶ್ಲೋಕದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸ್ವಪ್ನಮಾಪರೋಕ್ಷೇಣ ದೃಷ್ಟ್ಯಾ ಪಶ್ಯನ್ ಸ್ವಜಾಗರಂ ಚಿಂತಯೇತ ಪ್ರಮತ್ಸನ್ ಉಭಾವನುದಿನಂ ಮುಹುಃ. ಸ್ವಸ್ವಪ್ನಂ ಅಪರೋಕ್ಷೇಣ. ಸ್ವಸ್ವಪ್ನಂ ಅಂದ್ರೆ ತನ್ನ ಕನಸನ್ನ ಪ್ರತ್ಯಕ್ಷವಾಗಿ ಅಪರೋಕ್ಷೇಣ ದೃಷ್ಟ್ಯಾ ಪಶ್ಯನ್ ಅಂದ್ರೆ ದೃಷ್ಟ್ಯಾ ಪಶ್ಯನ್ ಸ್ವಸ್ವಪ್ನಂ ಅಪರೋಕ್ಷೇಣ. ಜ್ಞಾನಿಯಾಗಿರ್ತಕ್ಕಂಥವನು ಜಗತ್ತನ್ನ ನೋಡ್ತಾನೆ, ಪ್ರತ್ಯಕ್ಷವಾಗಿ ನೋಡ್ತಾನೆ. ಅಂದ್ರೆ ಸ್ವಪ್ನವನ್ನ ಹೆಂಗ್ ನೋಡ್ತಾನೆ ಅವನು? ದಿನಾನು ನೋಡ್ತಾನೆ. ದಿನಾನು ನೋಡಿ ಕೂಡ ಅವನು ಯಾವುದೇ ಕಾರಣಕ್ಕೆ ಎದ್ದ ಮೇಲೆ ಅದು ಸತ್ಯ ಅಂತ ಅವನು ಯಾವತ್ತೂ ಕೂಡ ತಿಳ್ಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ಚಿಂತೆಯೇತ ಅಪ್ರಮತ್ತಃ ಸ್ವಜಾಗರಂ. ಅದೇ ರೀತಿಯಾಗಿ ಈ ಅಪ್ರಮತ್ತಃ ಅಜಾಗರೂಕನಾಗದೆ ಅಂದ್ರೆ ಎಚ್ಚರವಾಗಿರ್ತಕ್ಕಂಥವನು, ಪ್ರಜ್ಞೆ ಉಳ್ಳವನಾಗಿರ್ತಕ್ಕಂತಹ ಜ್ಞಾನಿ ಸನ್ ಉಭಾವಂ ಅನುದಿನಂ ಮಹತು. ಇವು ಎರಡೂ ಕೂಡ ಯಾವುದು ಎರಡು ಅಂತಂದ್ರೆ ಮತ್ತೆ ಕನಸು ಮತ್ತೆ ಜಗತ್ತು, ಇವು ಎರಡೂ ಕೂಡ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬಂದರೂ ಕೂಡ ಇವುಗಳನ್ನ ವಿಚಾರ ಮಾಡಿದಾಗ ಇವೆರಡೂ ಕೂಡ ನಷ್ಟ ಆಗತಕ್ಕಂತಹದ್ದು. ಯಾವಾಗ್ಲೂ ಕೂಡ ಇದನ್ನ ನಾವು ಚೆನ್ನಾಗಿ ಇದನ್ನ ತಿಳ್ಕೊಳ್ಬೇಕಿದನ ಅಂತಂತ ಈಗ ಡೈರೆಕ್ಟ್ ಆಗಿ ಜಾಗೃತ ಲೋಕಕ್ಕೆ ಬಂದಿದ್ದಾರೆ. ಚಿರಂ ತಯೋ ಸರ್ವ ಸಾಮ್ಯಂ ಅನುಸಂಧಾಯ ಜಾಗರೇ ಸತ್ಯತ್ವ ಬುದ್ಧಿಂ ಸಂತ್ಯಜ್ಯ ನಾನುರಜ್ಯತಿ ಪೂರ್ವವತ್. ಚಿರಂ ತಯೋ ಸರ್ವಸಾಮ್ಯಂ ಅನುಸಂಧಾಯ ಜಾಗರೇ ಅಂದ್ರೆ ಯಾವಾಗ್ಲೂ ಕೂಡ ಅನುಸಂಧಾನ ಅಂತಂದ್ರೆ ಯಾವಾಗ್ಲೂ ಕೂಡ ಎಚ್ಚರವಾಗಿರ್ತಕ್ಕಂತಹ ಅಂದ್ರೆ ವಿಚಾರ ಮಾಡತಕ್ಕಂತಹ ಮನಸ್ಸುಳ್ಳವನು. ಸತ್ಯತ್ವ ಬುದ್ಧಿಂ ಸಂತ್ಯಜ್ಯ ಅಂದ್ರೆ ಎರಡರಲ್ಲಿ ಹೆಂಗ ಕನಸಿನಲ್ಲಿ ಸತ್ಯತ್ವ ಬುದ್ಧಿಯನ್ನು ಎದ್ದ ತಕ್ಷಣಕ್ಕೆ ತೆಗೆದಿದ್ದಾನೋ ಹಾಗೆ ಜಾಗೃತದಲ್ಲಿ ಕೂಡ ಸತ್ಯತ್ವ ಬುದ್ಧಿಯನ್ನು ತೆಗೆದ್ಬಿಟ್ಟು ನಾ ಅನುರಜ್ಯತಿ ಪೂರ್ವವತ್. ನಾ ಅನುರಜ್ಯತಿ ಅಂದ್ರೆ ಮೊದಲಿನ ತರ ಅವನು ಅದರಲ್ಲಿ ಆಸಕ್ತಿಯನ್ನ ಹೊಂದೋದಿಲ್ಲ. ಭ್ರಾಂತಿ ಅನ್ನುವಂಥದ್ದನ್ನು ಹೇಳಿದ್ರು. ಭ್ರಾಂತಿ ಆದ್ಮೇಲೆ ಜ್ಞಾನಿಯ ಭೋಗ ಪರಿಪೂರ್ಣವಾಗಿರುತ್ತೆ ಅಂತ ಹೇಳಿದ್ರು. ಅವನು ಭೋಗವನ್ನು ಪರಿಪೂರ್ಣ ಮಾಡುವಾಗ ಅವನ ಸ್ಥಿತಿ ಅಂದ್ರೆ ಪ್ರಜ್ಞೆ ಸ್ಥಿತಿ ಹೇಗಿರುತ್ತೆ? ಇಲ್ಲಿ ನಾವು ತುಂಬಾ ಚೆನ್ನಾಗಿ ಈ ಜಾಗೃತ ಲೋಕದ ಕನಸಂತೂ ನಾವು ಎಲ್ಲರಿಗೂ ನಮಗೆ ಗೊತ್ತಿದೆ. ಎದ್ಮೇಲೆ ನಾವ್ಯಾರು ಕನಸಿನ ವಿಷಯವನ್ನ ತಗೊಂಡು ಅದು ಸತ್ಯ ಅಂತ ಹೇಳೋದಿಲ್ಲ. ಆದ್ರೆ ನಮಗಿರ್ತಕ್ಕಂತಹದ್ದು ಈಗ ಜಾಗೃತದಲ್ಲಿರ್ತಕ್ಕಂತಹ ಒಂದು ಸ್ಥಿತಿ. ಈ ಜಾಗೃತದಲ್ಲಿ ಯಾವಾಗಿದು ನಮಗೆ ನಾಶ ಆಗತ್ತಂತಂದ್ರೆ, ಈಗ ಪಾಠ ಕೇಳಿದಗಳಿಗೆ ಜಾಗೃತದ ಸ್ಥಿತಿ ನಾಶ ಆಗೋದಿಲ್ಲ. ಅಂದ್ರೆ ಇದರಿಂದ ಏನ್ ಬರುತ್ತೆ ಅಂತಂದ್ರೆ ಒಂದು ನಾಲೆಡ್ಜ್ ಬರ್ತದ. ಶಾಸ್ತ್ರ ಕೇಳೋದ್ರಿಂದ ಏನ್ ಬರುತ್ತೆ ಅಂತಂದ್ರೆ ಒಬ್ಬ ಜ್ಞಾನಿಯ ಸ್ಟೇಟಸ್ ಅಥವಾ ಜ್ಞಾನಿಯ ಸ್ಥಿತಿ ಹೇಗಿರುತ್ತೆ ಅಂತಕ್ಕಂಥದ್ದು
ಒಂದು ನಾಲೆಡ್ಜ್ ಬರ್ತದೆ, ಆದ್ರೆ ಅನುಭವ ಬರೋದಿಲ್ಲ. ಯಾಕೆ ಅನುಭವ ಬರಲ್ಲ ಅಂತಂದ್ರೆ, ಜಾಗೃತದ ಜೊತೆಗೆ ನಮ್ಮ ಅಟ್ಯಾಚ್ಮೆಂಟು, ಜ್ಞಾನ ಇದೆ, ಜ್ಞಾನ ಬೇರೆ, ಅಟ್ಯಾಚ್ಮೆಂಟ್ ಬೇರೆ. ಜ್ಞಾನ ಇದೆ ಅಂತಂದ್ರೆ ಶಾಸ್ತ್ರ ಹಿಂಗ್ ಹೇಳುತ್ತೆ ಅಂತಕ್ಕಂಥದ್ದು ಜ್ಞಾನ ಇದೆ, ಅದು ಅನುಭವದ ಜ್ಞಾನ ಅಲ್ಲ, ಶಾಸ್ತ್ರದ ಜ್ಞಾನ ಇದೆ. ಅದು ಅನುಭವಜನ್ಯ ಜ್ಞಾನವಾಗಬೇಕು. ಅನುಭವಜನ್ಯ ಜ್ಞಾನವಾಗಬೇಕು. ಎಲ್ಲಿವರೆಗೆ ನಾವು ಅದರ ಜೊತೆಗೆ ಅಟ್ಯಾಚ್ಮೆಂಟ್ ಇರ್ತೀವೋ ಅಲ್ಲಿ ತನಕ ಅದು ಗೊತ್ತಾಗೋದಿಲ್ಲ. ಯಾವಾಗ ನಾವು ಅದರಿಂದ ಹೊರಗಡೆ ಬರ್ತೀವಿ ಆವಾಗ ನಮಗ್ ಗೊತ್ತಾಗತ್ತೆ. ಬಿಡಿಸ್ಕೊಳ್ಳೋದು ಏನು, ಈ ಅಸಂಗ ಸ್ವರೂಪ ಇದೆಲ್ವಾ, ಈ ಅಸಂಗ ಸ್ವರೂಪ ಕೆಲವೊಂದನ್ನ ನಾವು ಜ್ಞಾನದಿಂದ ವಿಚಾರ ಮಾಡಿ ಹಿಂಪಡಿಬಹುದು, ಇನ್ನ ಕೆಲವೊಂದು ಜ್ಞಾನದಿಂದ ವಿಚಾರ ಮಾಡಿ ಹಿಂಪಡೆಯಕ್ ಬರಂಗಿಲ್ಲ. ಅವನ್ನ ಸ್ವತಃ ಅನುಭವಿಸಿದ ಮೇಲೆನೆ ನಾವು ಅದರಿಂದ ವಿಚಾರ ಮಾಡಕ್ ಬರ್ತದೆ. ನಮ್ಮ ಜೀವನದಲ್ಲಿ ಎಲ್ಲ ಘಟನೆಗಳು ಕೆಲವೊಂದು ನಡೀತವೆ. ಘಟನೆಗಳು ಯಾವುವು ನಡೆಯಲ್ಲ ತರ್ತಲ್ಲ, ಎಲ್ಲಾ ರೀತಿಯಿಂದ ಘಟನೆಗಳು ನಡೀತೇವ. ಆದ್ರೆ ನಮಗೆ ಅಜ್ಞಾನ ಇದ್ದಾಗ ಆ ಘಟನೆಗಳ ಸ್ವರೂಪ ಅರ್ಥ ಆಗೋದಿಲ್ಲ. ಆದ್ರೆ ಒಂದು ಸಲ ಈ ಶಾಸ್ತ್ರದ ಜ್ಞಾನ ಚೆನ್ನಾಗಿ ತಿಳ್ಕೊಂಡ್ವಿ ಅಂತಂದ್ರೆ ಅವಾಗ ಘಟನೆಗಳು ನಡೆದಾಗ ಆ ಘಟನೆಗಳನ್ನ ಹೇಗೆ ನೋಡಬೇಕು ಅನ್ನುವಂತಹದ್ದು, ಮತ್ತೆ ಅಷ್ಟೇ ಆರಾಮವಾಗಿ ಆ ಘಟನೆ, ಆ ಸನ್ನಿವೇಶ, ಆ ಸಿಚುವೇಶನ್ ಎಲ್ಲದರಿಂದನೂ ಕೂಡ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥದ್ದು ಜ್ಞಾನಿಗೆ ಬರುತ್ತೆ. ಮತ್ತೆ ಯಾರಿಗೆ ಅದರದ್ದು ನಾಲೆಡ್ಜ್ ಇರೋದಿಲ್ಲ ಅವನೇನ್ ಮಾಡ್ತಾನ, ಅದಕ್ಕ ಶಾಸ್ತ್ರ ಕೇಳಿದ್ರು ಕೂಡ ಅದಕ್ಕೆ ಅಂಟಿಕೊಳ್ತಾನೆ. ಇದನ್ನ ಗುರು ಆಗ್ಲಿ ಶಾಸ್ತ್ರ ಆಗ್ಲಿ ಮಾಡೋದಿಲ್ಲ. ಅದ್ರ ವಿಷಯವನ್ನ ಹೇಳ್ಬೋದು ಅಷ್ಟೇ, ಆದ್ರೆ ಅದರಿಂದ ಬಿಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದೇನಿದೆಲ್ಲ ಅದು ಅವನಲ್ಲಿರ್ತಕ್ಕಂತಹ ಜ್ಞಾನದ ಫಲ. ಅವನು ಎಷ್ಟು ಜ್ಞಾನವನ್ನ ತನ್ನ ಜೀವನದಲ್ಲಿ ಅದನ್ನ ಸತ್ಯತ್ವ ಬುದ್ಧಿ ಅಂದ್ರೆ ಇದು ನನ್ನ ಜೀವನವನ್ನ ಪರಮ ಸುಖವನ್ನಾಗಿ ಮಾಡುತ್ತೆ ಅನ್ನುವಂತಹದ್ದು ಆ ದೃಢವಾದ ಅವನಲ್ಲಿ ಅದರ ಮೇಲೆ ಶ್ರದ್ಧೆ ಇತ್ತಂದ್ರೆ ಅವಾಗ ಅವನಿಗೆ ಅದನ್ನ ಪರಿತ್ಯಜಿಸ್ಲಿಕ್ಕೆ ತಾಕತ್ ಬರುತ್ತೆ. ಯಾವಾಗ ಅವನಿಗೆ ಆ ಒಂದು ಶಕ್ತಿ ಇರಕ್ಕಿಲ್ವೋ ಆಗ ಅವನೇನಾಗ್ತಾನೆ, ಲೂಸ್ ಆಗ್ತಾನೆ. ಅವಾಗ ಶಾಸ್ತ್ರ ಅವನಿಗೆ ಸಾಧ್ಯ ಆಗುತ್ತಿಲ್ಲ. ಅದಕ್ಕೆ ಧೀರ ಧೀರ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿರ್ತಕ್ಕಂಥ ಈ ಧೀರತ್ವ ಅಂತಕ್ಕಂತಹದ್ದು ಡಿಟ್ಯಾಚ್ಮೆಂಟ್ ಅಲ್ಲಿ ಇದೆ. ಅಟ್ಯಾಚ್ಮೆಂಟ್ ತರ ಇರಬೇಕು, ಡಿಟ್ಯಾಚ್ ಇರಬೇಕು. ಒಳಗಡೆಗೆ ಹೊರಗಿನ ವಿಷಯಗಳಲ್ಲಿ ಅಟ್ಯಾಚ್ ಆಗಿರ್ಬೇಕು, ಮನಸ್ಸಿನಿಂದ ಡಿಟ್ಯಾಚ್ ಆಗಿರ್ಬೇಕು. ಹೀಗೆ ಯಾರು ಜಾಗೃತ ಲೋಕವನ್ನ ತಿಳಿತಾರೆ ಅವನು ಎಲ್ಲ ಕನಸಿನಿಂದ ಎದ್ದುಗಳಿಗೆ ಕನಸು ಸುಳ್ಳಂತನೋ ಹಾಗೆ ಭೋಗವನ್ನ ಮಾಡುವಾಗಲೂ ಕೂಡ ಈ ನಿತ್ಯ ಜೀವನದಲ್ಲಿ ಕೂಡ ಅವನು ಇದನ್ನ ಪ್ರತಿ ಕ್ಷಣದಲ್ಲಿ ಕೂಡ ಅನುಭವಿಸ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಆ ಕ್ಷಣದಲ್ಲಿ ಆಗ್ಲಿಲ್ಲ, ಘಟನೆ ಆಗ್ಲಿ, ಅವಾಗ ನಾವು ಅಜ್ಞಾನಿ ಅಂತಾನೆ ಇರಲಿ, ಅದರ ಘಟನೆ ಆದ್ಮೇಲೆ ಕೂಡ ಕುತ್ಕೊಂಡು ಅವನ ಶಾಸ್ತ್ರದ ಬಲದಿಂದ ಅದ್ರ ಜೊತೆಗೆ
ವರ್ಕ್ ಮಾಡಿ ನಿಧಿಧ್ಯಾಸನ ಮಾಡಿ ಅದನ್ನ ತೆಗಿಬೇಕು. ಅದನ್ನ ಅಲ್ಲಿ ಡಿಟ್ಯಾಚ್ಮೆಂಟ್ ಬರಬೇಕು. ಅದನ್ನ ಚೆನ್ನಾಗಿ ವಿಮರ್ಶೆ ಮಾಡಿ ಅದರಿಂದ ಮನಸ್ಸನ್ನ ತೆಗಿಬೇಕು. ಭಾರಿ ಕಷ್ಟದ ಕೆಲಸ ಇದು. ಕಷ್ಟದ ಕೆಲಸ ಅಂತಂದ್ರೆ ನಾವು ಕೆಟ್ಟದನ್ನ ತೆಗೆದು ತುಂಬಾ ಸುಲಭ ಆಗುತ್ತೆ. ವ್ಯಾಲ್ಯೂಸ್ಗಳು ಇವಕ್ಕೆಲ್ಲದನ್ನು ಕೂಡ ಕೆಲವೊಮ್ಮೆ ಡಿಟ್ಯಾಚ್ಮೆಂಟ್ ಬರ್ಬೇಕಾಗತ್ತ. ಯಾಕಂದ್ರೆ ಇವು ಯಾವ ಕೂಡ ರಿಯಲ್ ಅಲ್ಲ. ಜಾಗ್ರತೆ ಅಂದ್ರೆ ಎಲ್ಲ ಇರ್ತದ್ರಾಗ. ಅದ್ರಾಗ ಒಳ್ಳೆದನ್ನು ಇದೆ, ಕೆಟ್ಟದನ್ನು ಇದೆ. ಕೆಟ್ಟದ್ರ ಜೊತೆಗೆ ಡಿಟ್ಯಾಚ್ಮೆಂಟ್ ಆಗತಕ್ಕಂತಹದ್ದು ನಮಗೆ ಸ್ವಭಾವದಲ್ಲಿ ಸಹಜವಾಗಿ ಸಾಧಕರಾಗಿರ್ತಕ್ಕಂಥವ್ರಿಗೆ ಬಂದಿದೆ. ಆದ್ರೆ ಕೆಲವೊಂದು ಒಳ್ಳೆ ಸಂಗತಿಗಳಲ್ಲಿ ಕೂಡ ಡಿಟ್ಯಾಚ್ಮೆಂಟ್ ಆಗತಕ್ಕಂಥದ್ದು, ಅಲ್ಲಿ ಕೂಡ ಈ ಮನಸ್ಸು ಸದೃಢವಾಗಿ ನಿಲ್ತಕ್ಕಂಥದ್ದು, ಅದ್ರ ಮೇಲೆ ತುಂಬಾ ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡಿದಾಗ ಅವಾಗ ಆ ಘಟನೆಯಿಂದ ಮನಸ್ಸನ್ನ ಹಿಂಪಡಲಿಕ್ಕೆ ಸಾಧ್ಯತೆ ಇದೆ. ಜ್ಞಾನಿ ಇದನ್ನ ತುಂಬಾ ಚೆನ್ನಾಗಿ ಇದನ್ನ ಅವನು ವಿಜ್ಞಾನ ಅಂದ್ರೆ ಚೆನ್ನಾಗಿ ಅದನ್ನ ಅವನು ವಿಚಾರ ಮಾಡಿರ್ತಾನೆ. ವಿಚಾರ ಮಾಡಿ ಆ ವೈರಾಗ್ಯದ ಬಲದಿಂದ ಅಂದ್ರೆ ಜ್ಞಾನದ ಬಲದಿಂದ ಅಂತಹ ಸಂದರ್ಭದಲ್ಲಿ ಕೂಡ ಅವನು ಒಂದು ಸ್ವಲ್ಪವೂ ಕೂಡ ಅಲ್ಲಾಡದಂತೆ ಜಾಗ್ರತನ್ನ ಕೂಡ ಧಿಕ್ಕರಿಸುವಂತಹ ಧೀರತ್ವವನ್ನ ಪಡೆದಿರ್ತಾನೆ. ಇಂದ್ರಜಾಲಮಿದಂ ದ್ವೈತಂ ಅಚಿಂತ್ಯ ರಚನಾತ್ಮತಃ ಅವಿಸ್ಮರತೋ ಹಾನಿಃ ಇತಿ ಅವಿಸ್ಮರತೋ ಹಾನಿಃ ಭಾವಾ ಪ್ರಾರಬ್ಧ ಭೋಗತಃ. ಇಂದ್ರಜಾಲಮಿದಂ ದ್ವೈತಂ ಅಚಿಂತ್ಯ ರಚನಾತ್ವತಃ. ಅಚಿಂತ್ಯ ರಚನಾತ್ವತಃ ಅಂದ್ರ ಇದು ಅತ್ಯಂತ ರಂಗಾಗಿರ್ತಕ್ಕಂತಹದ್ದು. ಅಂದ್ರೆ ಇದು ಚಿಂತಿಸಲು ಅಶಕ್ಯವಾಗಿರ್ತಕ್ಕಂತಹದ್ದು ಅಂತ. ಅಂದ್ರೆ ಇದನ್ನು ವಿಚಾರ ಮಾಡಕ ಅತ್ಯಂತ ಅಷ್ಟು ಸೊಗಸಾಗಿದೆ ಇದು. ಯಾಕಂತಂದ್ರೆ ನೋಡಿ, ನಮಗೆ ಈ ಮಾಯಾವಿ ಮಾಡ್ತಕ್ಕಂಥದ್ದು ತುಂಬಾ ಏನು ಎಲ್ಲಿ ಕೂಡ ಅದು ನಮಗೆ ಸತ್ಯ ಅಂತಾನೆ ತೋರುತ್ತೆ. ಆದ್ರೆ ನಾವು ಅಲ್ಲಿ ಹೋಗುವಾಗ ಇದೆಲ್ಲವೂ ಕೂಡ ಮಿಮಿಕ್ರಿ, ಇದು ಏನಿದು, ಸೊ ಒಂದು ಎಂಟರ್ಟೈನ್ಮೆಂಟ್ಗೆ ಅಂತ ನಾವು ಮೊದಲೇ ನಿಶ್ಚಯ ಮಾಡಿಕೊಂಡು ಹೋಗಿರ್ತೀವಿ. ಮತ್ತೆ ಅವ್ನು ಮಾಡೋದೆಲ್ಲನೂ ಕೂಡ ಸೊ ಮಿಥ್ಯಾ ಅಂತಕ್ಕಂಥದ್ದು ಗೊತ್ತಿರ್ತದೆ. ಹಾಗಾಗಿ ಅಲ್ಲಿ ಎಷ್ಟೇ ಸತ್ಯವಾಗಿ ಕಂಡರೂ ಕೂಡ ಅದರಲ್ಲಿ ಮನಸ್ಸು ನಿಶ್ಚಯವಾಗಿ ಅದು ಸತ್ಯ ಅಂತ ಅನ್ನೋದಿಲ್ಲ. ಹಾಗೆ ಈ ಜಗತ್ತು ಅನ್ನುವಂತಹದ್ದು ಇದು ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಇದು ಅದ್ಭುತ ರಚನೆ ಅಂದ್ರೆ ಹೀಗೆ ಅಂತ ಅದನ್ನ ನಿಶ್ಚಯ ಮಾಡಿ ಹೇಳಕ್ ಬರದೇ ಇರ್ತಕ್ಕಂಥದ್ದು. ಅಷ್ಟು ಆಕರ್ಷಣೀಯವಾಗಿರ್ತಕ್ಕಂಥದ್ದು. ಪ್ರಕೃತಿ ಅಂದ್ರೆ ಹಾಗೆ ಅಲ್ವಾ, ಅದು ಆಕರ್ಷಣೀಯವಾಗಿರ್ತಕ್ಕಂಥದ್ದು. ಈ ಆಕರ್ಷಣೀಯವಾಗಿರ್ತಕ್ಕಂತಹ ಪ್ರಕೃತಿಯ ಗುಣಗಳಿಂದ ಡಿಟ್ಯಾಚ್ಮೆಂಟ್ ಆಗೋದು ಇದೆಯಲ್ಲ, ಇದು ಅತ್ಯಂತ ಏನು ಬಲಾಢ್ಯನ ಕೆಲಸ. ಹೆಂಗ ಇಂದ್ರಜಾಲ ನೋಡುವಾಗ ಸೊ ಪ್ರಜ್ಞೆಯಿಂದ ಹೆಂಗ ನೋಡಿ ಅದರಲ್ಲಿ ಎಷ್ಟೇ ಸತ್ಯ ಅವರು ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ನೋಡಿ, ಏನಿಲ್ಲ, ಹಿಂಗೆ ಸುಮ್ಮನೆ ಕೈ ತೋರಿಸ್ತಾರೆ, ಕೈಯಲ್ಲಿ ಏನಿರೋದಿಲ್ಲ, ತಕ್ಷಣಕ್ಕೊಂದು ಪಕ್ಷಿ ತೆಗೆದು ಬಿಡ್ತಾರೆ. ಮತ್ತೆ ಅದು ಪಕ್ಷಿ ಬರೀ ಸುಮ್ಮನೆ ಅಲ್ಲ, ಅದು ರೆಕ್ಕೆ ಬಿಡ್ತಿರ್ತದೆ, ಎಲ್ಲ ಮಾಡ್ತಿರ್ತದೆ. ಎಷ್ಟು ರಿಯಲ್ ಇರ್ತದೆ ಶೋ.
ಆದ್ರೆ ನಮಗೆ ಅವನು ಪಕ್ಷಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥದ್ದು ನಮ್ಗೆ ಅನಿಸ್ತದೆ, ನಮಗಿಲ್ಲ, ಹಾಗೆ ತೋರಿಸ್ತಾನೆ ಅಂತಕ್ಕಂಥದ್ದು ನಮಗೆ ತಿಳಿತದೆ. ಯಾಕಂದ್ರೆ ನಾಲೆಡ್ಜ್ ಅದ, ಅದೆಲ್ಲ ಅವನು ಮಾಡೋದೆಲ್ಲನೂ ಕೂಡ ಮಿಥ್ಯೆ ಅಂತಕ್ಕಂಥದ್ದು. ಹಾಗೆ ಈ ಜಗತ್ತಂತಕ್ಕಂಥದ್ದೇನು ಈಶ್ವರ ಸೃಷ್ಟಿ ಇದೆಲ್ಲ, ಇದು ಕೂಡ ಹಾಗೇನೆ. ಇದು ಹಾಗೆ ಕಾಣುತ್ತೆ, ಅದು ಎಲ್ಲ ಸತ್ಯವೇ ಕಾಣುತ್ತ. ಯಾಕೆ ಸತ್ಯವೇ ಕಾಣುತ್ತೆ ಅಂತಂದ್ರೆ ಅದರಲ್ಲಿ ನಮಗೆ ಜ್ಞಾನ ಇಲ್ಲ, ಮತ್ತೆ ಅದರ ಬಗ್ಗೆ ನಮಗೆ ಆಸಕ್ತಿ ಇದೆ. ಆಸಕ್ತಿ ಇರೋದ್ರಿಂದ ಅದು ಸತ್ಯವೇ ಕಾಣುತ್ತೆ. ಯಾರು ಅದು ವಸ್ತು ನಿರಂತರವಾಗಿ ಬದಲಾವಣೆ ಆಗುತ್ತೆ, ಅದು ನಿಜವಾಗ್ಲೂ ಕೂಡ ಈ ಸತ್ಯ ಇಲ್ವೇ ಇಲ್ಲ, ಹೀಗೆ ನಿರಂತರವಾಗಿ ವಿಕಾರವಾಗತಕ್ಕಂಥದ್ದು ಇಡೀ ಅವಿಸ್ಮರದು. ಅಂದ್ರೆ ವಿಸ್ಮರತೆ ಅಂದ್ರೆ ಅವನಿಗೆ ಯಾವಾಗ್ಲೂ ಕೂಡ ಸ್ಮೃತಿ ತಪ್ಪುದಿಲ್ಲ. ಸ್ಮೃತಿ ತಪ್ಪುದಿಲ್ಲ ಅಂದ್ರೆ ಮತ್ತೆ ಮೂರ್ಛೆ ಅಂತ ಇರ್ತಲ್ಲ, ಅವನು ಅಜ್ಞಾನದ ಅವಸ್ಥೆಗೆ ಹೋಗೋದಿಲ್ಲ. ಯಾವಾಗಲೂ ಕೂಡ ಈ ಬುದ್ಧಿಯನ್ನ ಜಾಗೃತವಾಗಿ ಇಟ್ಕೊಂಡಿರ್ತಾನೆ. ಕಾವ ಪ್ರಾರಬ್ಧ ಭೋಗತಃ. ಈ ರೀತಿಯಾಗಿ ಮ್ಯೂಸಿಷಿಯನ್ ಮಾಡುವಾಗ ಎಷ್ಟೇ ಸತ್ಯವಾಗಿ ತೋರಿದರೂ ಕೂಡ ಆ ಪ್ರಸಂಗಕ್ಕಲ್ಲಿ ಕೆಲವೊಂದು ಕಣ್ಣಲ್ಲಿ ನೀರು ಬಂದ್ರು ಅಷ್ಟೇನೆ, ಇನ್ನು ಯಾವ್ದಾದ್ರು ದುಃಖದ್ದು ಇಷ್ಟಂದ್ರೆ ಅಲ್ಲಿಂದ ಕಣ್ಣಲ್ಲಿ ಕಣ್ಣೀರು ಬಂದ್ರು ಅಷ್ಟೇನೆ, ಒಳಗಡೆ ಮನಸ್ಸಿನಲ್ಲಿ ಮಾತ್ರ ಇದು ರಿಯಾಲಿಟಿ ಅಲ್ಲ ಅಂತಕ್ಕಂಥದ್ದು ಎಷ್ಟು ಸ್ಪಷ್ಟವಾಗಿ ನಮ್ಗೆ ಪ್ರತಿಯೊಬ್ಬರಿಗೆ ಅನುಭವ ಬರ್ತದೋ ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಇಂದ್ರಜಾಲದಂತೆ ಪ್ರಾರಬ್ಧವಾದ ಕರ್ಮವನ್ನ ನೋಡ್ತಾನೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಂದ್ರಿಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಆ ಎರಡರ ಸನ್ನಿಕರ್ಷವನ್ನ ನೋಡ್ತಾನೆ, ಮಾಡೋದಿಲ್ಲ ಅಂತಂದ್ರೆ ತಪ್ಪಾಗಿ ಅರ್ಥ ಬಿಡಿಕೋಬೇಡಿ. ಅವನು ಮನಸ್ಸಿನಿಂದ ಜ್ಞಾತೃವಾಗಿ ಅದನ್ನ ಎಂಜಾಯ್ ಮಾಡೋದಿಲ್ಲ. ಯಾಕಂತಂದ್ರೆ ಆ ಮನಸ್ಸು ತೆಗೆದ್ಬಿಟ್ಟಿದ್ದಾನೆ ಅವನು. ಭೋಗದ ಅಂದ್ರೆ ಇಂದ್ರಿಯಗಳದ್ದು ಭೋಗದ ಸುಖ ಇದೆ. ಸೊ ಹಾಗಾಗಿ ನಾವು ಮಹಾತ್ಮರನ್ನ ನಾವು ಕೆಲವೊಂದು ಘಟನೆಗಳಲ್ಲಿ ನೋಡುವಾಗ ನಮಗೆ ನಾಲೆಡ್ಜ್ ಇತ್ತಂತಂದ್ರೆ ಗೊತ್ತಾಗುತ್ತೆ. ಶ್ರೀರಾಮಕೃಷ್ಣ ಪರಮಹಂಸರು, ಅವರಿಗೆ ಸ್ವೀಟ್ ಅಂದ್ರೆ ಭಾರಿ ಇಷ್ಟ. ಅವರಿಗೆ ಅದು ವಿಶೇಷವಾಗಿ ಜಿಲೇಬಿ ಅಂದ್ರೆ ಭಾರಿ ಇಷ್ಟ ಅವರಿಗೆ. ಒಂದ್ಸಾರಿ ಇದು ಯಾರು ಭೈರವಿ ಬ್ರಾಹ್ಮಣಿ ಒಬ್ಬ ಒಳ್ಳೆ ಪಂಡಿತೆ, ಜ್ಞಾನವನ್ನ ವಿದ್ವತ್ತನ್ನ ಗೊತ್ತಿರತಕ್ಕಂತಹ ಹೆಂಗಸು. ಅವಳು ಒಂದ್ ಸ್ವಲ್ಪ ದಿವಸ ದಕ್ಷಿಣೇಶ್ವರದಲ್ಲಿ ಇರ್ತಾಳೆ ಅವಳು. ಹೀಗೆ ಒಂದ್ಸಾರ ಎಲ್ಲ ಸುಮಾರು ಜನ ಸಾಧಕರು ಮತ್ತೆ ಬೇರೆ ಬೇರೆ ಎಲ್ಲ ನೋಡಕ್ ಬರ್ತಿದ್ರು. ಅವ್ರನ್ನ ನೋಡಕ್ ಬಂದಾಗ ಒಬ್ಬ ತಿಳುವಳಿಕೆ ಇರತಕ್ಕಂಥ ವ್ಯಕ್ತಿ ಅವ್ರು ಹೇಳ್ತಾನೆ, ಶ್ರೀರಾಮಕೃಷ್ಣ ಪರಮಹಂಸರಿಗೆ ಅವರಿಗೆ ಠಾಕೂರ್ಗೆ ಸ್ವೀಟ್ ಅಂದ್ರೆ ಭಾರಿ ಇಷ್ಟ. ಇಷ್ಟು ಸ್ವೀಟಿಗೆ ಅಟ್ಯಾಚ್ ಇರ್ತಕ್ಕಂಥವ್ರು ನೀವೇನು ಶಾಸ್ತ್ರದಲ್ಲಿರ್ತಕ್ಕಂಥ ಜ್ಞಾನಿಗೆ ಸಮಾನವಾಗಿ ರಾಮಕೃಷ್ಣ ಪರಮಹಂಸರನ್ನ ನೀವು ತೋರಿಸ್ತಾ ಇದ್ದೀರಿ, ಅದು ಹೇಗೆ ನಾವು ಅಂತ. ಸೊ ಅವನು ಪ್ರಶ್ನೆ ಮಾಡ್ತಾನೆ. ಪ್ರಶ್ನೆ ಮಾಡುವಾಗ ಅವಾಗ ರಾಮಕೃಷ್ಣ ಪರಮಹಂಸರು ತುಂಬಾ ಖುಷಿಯಾಗಿ ಅದನ್ನೆಲ್ಲ ಕೇಳ್ತಿರ್ತಾರೆ. ಕೇಳಿದ್ಮೇಲೆ ಅವಾಗ ಅವರು ಸಕ್ಕರೆ ತರಿಸ್ತಾರೆ. ಒಂದಿಷ್ಟು ಸಕ್ಕರೆ ತರಿಸ್ಬಿಟ್ಟು ತಮ್ಮ ನಾಲಿಗೆಯನ್ನ ಚಾಚಿಬಿಟ್ಟು ಸಕ್ಕರೆ ಹಾಕ್ತಾರೆ ನಾಲಿಗೆ ಮೇಲೆ. ಸಕ್ಕರೆ ಮೇಲೆ ನಾಲಿಗೆ ಹಾಕಿ ಸ್ವಲ್ಪ ಸೆಕೆಂಡ್ ಬಿಟ್ಬಿಟ್ಟು ಆಮೇಲೆ ಉಪ್ಪು ಅಂತ ಹೇಳಿದ್ದೆ ಒಳಗಡೆಯಿಂದ ಎಕ್ಸೇಲ್ ಮಾಡ್ತಾರೆ. ಎಕ್ಸೇಲ್ ಮಾಡಿದಾಗ ಅದು ಒಂದು ಅಗುಳು ಕೂಡ ಅಂಟದಂತೆ ಎಲ್ಲದನ್ನು ಕೂಡ ಹೊರಗಡೆ ಬಂದ್ಬಿಡುತ್ತೆ.
ತಪಸ್ವಿಗಳವರು. ಎಲ್ಲವನ್ನ ಅವರು ತಪಸ್ಸು ಮಾಡಿದ್ರು, ಸಿದ್ಧಿಗಳನ್ನೆಲ್ಲನೂ ಕೂಡ ತಪಸ್ಸು ಮಾಡಿದ್ರು ಅವರು. ಬೇಕಂದ್ರೆ ಅದನ್ನ ಭೋಗಿಸ್ಬೋದು, ಬೇಡ ಅಂತಂದ್ರೆ ಸ್ವತಃ ಇಂದ್ರಿಯ ಮೇಲೆ ಇದ್ದಾಗಲೂ ಕೂಡ ಅದರ ಮೇಲೆ ಡಿಟ್ಯಾಚ್ಮೆಂಟ್ ಆಗತಕ್ಕಂಥ ಕೆಪಾಸಿಟಿ ಇದ್ದಾರೆ. ಇದನ್ನು ನಾವು ಎಚ್ಚರದ ಸ್ಥಿತಿ ಅಂತ ಕರಿತೀವಿ. ಜ್ಞಾನಿ ಒಬ್ಬನೇ ಎಚ್ಚರವಾಗಿರ್ತಾನೆ, ಉಳಿದವರೆಲ್ಲ ಮಲಗಿರ್ತೀವಿ ಅಂತ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರ್ತದೆ, ಸೆಕೆಂಡ್ ಚಾಪ್ಟರ್. ಬಹಳ ಸುಂದರವಾಗಿರ್ತಕ್ಕಂಥ ಶ್ಲೋಕ. ಜಗತ್ತೆಲ್ಲ ಎದ್ದಿರುವಾಗ ಅವನು ಮಲಗಿರ್ತಾನೆ, ಅವನು ಮಲಗಿರುವಾಗ ಜಗತ್ತೆಲ್ಲ ಎದ್ದಿರ್ತದೆ. ಹೇಗೆ ಅಂದ್ರೆ ಅರ್ಥ ಏನಂತಂದ್ರೆ, ಅವನು ಭೋಗಗಳನ್ನು ಮಾಡುವಾಗ ಪ್ರಜ್ಞಾಪೂರ್ವಕನಾಗಿರ್ತಾನೆ, ಅವಿಸ್ಮೃತಿ ಇರಂಗಿಲ್ಲ ಅವನಿಗೆ, ವಿಸ್ಮೃತಿ ಇರಂಗಿಲ್ಲ ಅವನಿಗೆ. ಯಾವಾಗ್ಲೂ ಕೂಡ ಆ ಪ್ರಜ್ಞಾಪೂರ್ವಕವಾಗಿರ್ತಾನೆ. ಪ್ರಜ್ಞಾಪೂರ್ವಕವಾಗಿರುವಾಗ ಅವನಿಗೆ ಘಟನೆಗಳು ಏನ್ ಮಾಡಕ್ ಸಾಧ್ಯ? ಆ ಹಾನಿ ಏನ ಹಾನಿ? ಭೋಗ ಮಾಡೋದ್ರಿಂದ ಅವನಿಗೆ ಹಾನಿ ಏನಾಗುತ್ತೆ? ಸೊ ಇಷ್ಟನ್ನ ಹೇಳಿ ಈಗ ಬಹಳ ಬ್ಯೂಟಿಫುಲ್ ಆಗಿ ಶಾಸ್ತ್ರದ್ದೊಂದು ವಿಷಯವನ್ನ ತಿಳಿಸ್ತಾರೆ. ಬಹಳ ಸೊಗಸಾಗಿದೆ ಇದು. ನಿರ್ಬಂಧಸ್ತತ್ವ ವಿದ್ಯಾಯಾಂ ಇಂದ್ರಜಾಲತ್ವ ಸಂಸ್ಮೃತವು ಪ್ರಾರಬ್ಧಸ್ಯ ಅಗ್ರಹೋ ಭೋಗೆ ಜೀವಸ್ಯ ಸುಖ ದುಃಖಯೋ. ಅಗ್ರಹೋ ಅಂದ್ರೆ ಈ ಪ್ರಾರಬ್ಧ ಅಂತಕ್ಕಂಥದ್ದು ಅದು ಜ್ಞಾನಿಯನ್ನ ಬಂಧಿಸೋದಿಲ್ಲ ಅಂತ. ಏನು ಬಹಳ ಸೊಗಸಾಗಿರ್ತಕ್ಕಂಥದ್ದು ಇಲ್ಲಿ ನಿರ್ಬಂಧ ಅಂದ್ರೆ ಈ ಪ್ರಾರಬ್ಧ ಅಂತಕ್ಕಂಥದ್ದು ಇದೆಯಲ್ವಾ, ಈ ಪ್ರಾರಬ್ಧ ಅಂತಕ್ಕಂಥದ್ದು ಜ್ಞಾನ ವಿದ್ಯೆಯ ಅದು ಏನ್ ಮಾಡಂಗಿಲ್ಲ ಅಂದ್ರೆ ಪ್ರಾರಬ್ಧವನ್ನ ನಾಶ ಮಾಡಂಗಿಲ್ಲ. ಮತ್ತೆ ಏನ್ ವಿಷಯವನ್ನ ನಾಶ ಮಾಡಂಗಿಲ್ಲ. ಅದು ಪ್ರಾರಬ್ಧನೂ ನಾಶ ಮಾಡಂಗಿಲ್ಲ, ವಿಷಯವನ್ನ ನಾಶ ಮಾಡಂಗಿಲ್ಲ. ಇದು ವಿದ್ಯೆದ ಲಕ್ಷಣ. ಇದು ನಿರ್ಬಂಧ ತತ್ವ ವಿದ್ಯೆಯ ಅಂದ್ರೆ ಈ ಜ್ಞಾನ ಅಂತಕ್ಕಂಥದ್ದು ಏನ್ ಮಾಡುತ್ತಂತಂದ್ರೆ ಭೋಗಕ್ಕೆ ಯಾವುದೇ ನಿರ್ಬಂಧನೆ ಇಲ್ಲ. ಯಾಕೆ ಅಂತಂದ್ರೆ ಭೋಗದ ವಿಷಯವನ್ನ, ಭೋಗ್ಯ ವಸ್ತು ಇಂದ್ರಿಯಗಳನ್ನ ನಾಶ ಮಾಡೋದಿಲ್ಲ. ಅದು ಹೆಂಗ ಒಂದು ನಾವು ಇಂದ್ರಜಾಲವನ್ನ ನೋಡುವಾಗ ಆನಂದ, ಅದು ಅದರದ್ದೇನು ನೋಡುವಾಗ ಅದರದ್ದೇನು ಎರಳುತ್ತಿದೆಯೋ ಅದನ್ನೇನು ಅದು ಕಣ್ಣಲ್ಲಿ ನೀರು ಬರೋದಾಗ್ಲಿ ಆನಂದ ಪಡೋದಾಗ್ಲಿ ಅದನ್ನ ನಾಶ ಮಾಡೋದಿಲ್ಲ. ಅದು ಇಂದ್ರಜಾಲ ನೋಡುವಾಗ ಏನ್ ನಾಶ ಮಾಡುತ್ತಂತಂದ್ರೆ ನೋಡುವಾಗ್ಲೇ ಅದು ಮಿಥ್ಯಾ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಅದರ ಸಂಸ್ಕಾರವನ್ನ ಕೊಡೋದಿಲ್ಲ. ಅದು ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನಿಗೆ ನ್ಯಾಚುರಲ್ ಆಗಿ ಪ್ರಾರಬ್ಧ ಮಾಡುವಾಗ ಬಿಸಿಯಾಗಿರೋ ತಿಂಡಿಗಳಿಗೆ, ನಾಲಿಗೆ ಸುಡೋದಿರ್ಬೋದು, ಜಾಸ್ತಿ ತಣ್ಣಂದು ಕುಡಿದಗಳಿಗೆ, ಸೊ ಹಲ್ಲು ಜುಮ್ಮನದಾಗಿರ್ಬೋದು, ಇದೆಲ್ಲ ಇದೆಲ್ಲ ನ್ಯಾಚುರಲ್ ಆಗಿರ್ತದೆ. ಜ್ಞಾನೇಂದ್ರಗಳಿಗೆ ಅವನು ಕಲ್ತರಿರ್ತಾನೆ ಅಂತ ಅರ್ಥ ಅಲ್ಲ. ಅವನಿಗೆ ಚಳಿಯ ಕೆಲವೊಬ್ರು ಹಾಗೆ ಏನೇನೋ ಪಾಪ ಅಂತಾರ, ಅವನಿಗೆ ಚಳಿನೂ ಆಗೋದಿಲ್ಲ, ಅವನಿಗೆ ಶೆಕೆನೂ ಆಗೋದಿಲ್ಲ. ಅದೆಲ್ಲ ಈ ಶಂಕರ ವೇದಾಂತ ತತ್ವಲ್ಲ. ಅದು ಯಾರೋ ಎಲ್ಲೆಲ್ಲೋ ಹೆಂಗ್ ಬೇಕಂಗ ಅರ್ಥ ಮಾಡಿಕೊಂಡು ಮಾತಾಡಿರ್ತಕ್ಕಂಥದ್ದು.
ತುಂಬಾ ಜನ ಹಾಗೆ ಆ ತರ ಏನನ್ನ ಇದ್ದು ಅಂದ್ರೆ ಅವನ್ನೆಲ್ಲಾನು ಸಿದ್ಧಿ ಅಂತ ಅನ್ಕೊಂಡ್ರೆ ನೀವು. ಅವಿಲ್ಲ ಅಂತ ಅರ್ಥ ಅಲ್ಲ, ಅವು ವೇದಾಂತದಲ್ಲಿ ಅವಕ್ಕೆ ಸ್ಥಾನ ಇಲ್ಲ. ಸಾಮಾನ್ಯವಾಗಿ ಜ್ಞಾನ ಆಗಿರ್ತಕ್ಕಂಥವನ್ನ ನಾವಾಗ ಹೆಂಗೆ ನೋಡಿರ್ತೀವಿ, ಯಾರಾದ್ರೂ ಸ್ವಾಮಿಗಳು ಬ್ರಹ್ಮ ಯಾರಾದ್ರು ಅಂತಾರೆಲ್ಲರನ್ನು ಕೂಡ ಏನಂತಂದ್ರೆ, ಈ ಏನೋ ಅವರು ಬೆಂಕಿಯಲ್ಲಿ ಉರಿ ಬೆಂಕಿಯಲ್ಲಿ ನಡೆದು ಇಲ್ಲ ಬಿಸಿ ಅನ್ನವನ್ನ ಕೈಯಿಂದ ಅದನ್ನ ಮಿಕ್ಸ್ ಮಾಡ್ತಾ ಇದ್ರು. ಈ ತರ ಎಲ್ಲ ಸುಮಾರು ಪವಾಡಗಳನ್ನ ಕೇಳ್ತು ನಾವು. ಇವು ಎಲ್ಲವೂ ಕೂಡ ವೇದಾಂತದ ಉಪನಿಷತ್ತುಗಳಲ್ಲಿ, ಗೀತೆಗಳಲ್ಲಿ ಇವಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸ್ಥಾನ ಇಲ್ಲ. ಹಾಗಂತ ಹೇಳಿ ನಾನು ಅದನ್ನ ಅಲ್ಲಗಳೆದಿಲ್ಲ. ಅದಕ್ಕೆ ಅದರದೇ ಆಗಿರ್ತಕ್ಕಂಥದ್ದು ಪ್ಲಾಟ್ಫಾರ್ಮ್ ಇದೆ. ಅದು ಎಂತದಂತಂದ್ರೆ ಅದಕ್ಕೆ ಸಿದ್ಧಿಗಳಂತ ಕರಿತೀವಿ. ಆ ಸಿದ್ಧಿಯನ್ನ ಮಾಡಿಕೊಂಡಿರ್ತಕ್ಕಂಥವನು ಮಾಡಬಹುದೇನೋ. ಆದರೆ ಉಪನಿಷತ್ತು ಗೀತೆಯಲ್ಲಿ, ಶಂಕರ ವೇದಾಂತದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಅದಕ್ಕೆ ಸ್ಥಾನ ಇಲ್ಲ. ಇದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೋಬೇಕು. ಅವನು ಪ್ರಾರಬ್ಧದ ವಶದಿಂದ ಬಿಸಿಲಲ್ಲಿ ಬಂದಂದ್ರೆ ಸೆಕೆ ಆಗುತ್ತೆ, ಸೆಕೆಗಿಂದ ಬೆವರು ಬರ್ತದೆ. ಚಳಿ ಆದ್ರೆ ಮೈ ನಡುಗುತ್ತದೆ, ಆಸ್ ಇಟ್ ಈಸ್ ಇರ್ತದೆ. ಆದರೆ ಈ ವಿಷಯ ಏನು ಅಂತಂದ್ರೆ, ಅದೆಲ್ಲವನ್ನು ಕೂಡ ಅವನು ಮನಸ್ಸಿನಿಂದ ಇದನ್ನ ಪ್ರಾರಂಭವಶಾತ್ ನಡೀತಕ್ಕಂಥದ್ದು ಸಹಜ ಅಂತ ಅಷ್ಟೊಂದು ಇದು ನಾವು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ. ಯಾವಾಗಲೂ ಕೂಡ ಜ್ಞಾನ ಅಂತಕ್ಕಂಥದ್ದು ಪ್ರಾರಬ್ಧವನ್ನಾಗ್ಲಿ, ಪ್ರಾರಬ್ಧದ ವಿಷಯವನ್ನಾಗ್ಲಿ ನಾಶ ಮಾಡೋದಿಲ್ಲ. ಇಟ್ ಈಸ್ ಎ ಹೈಲೈಟ್ ಪಾಯಿಂಟ್ ಟುಡೇ ಕ್ಲಾಸ್. ಹಂಗೇನಾದ್ರೂ ನಾಶ ಮಾಡಿತ್ತಂದ್ರ ಪ್ರಾರಬ್ಧನೆ ಬರ್ತಿದ್ದಿಲ್ಲಲ್ವಾ? ಪ್ರಾರಬ್ಧವನ್ನ ಏನಾದ್ರೂ ಜ್ಞಾನ ನಾಶ ಮಾಡೋದಾಗಿತ್ತಂತಂದಗಳಿಗೆ ಈ ಸಬ್ಜೆಕ್ಟ್ ಇರ್ತಿದ್ದಿಲ್ಲ. ಮತ್ತೆ ವಿಷಯವನ್ನ ನಾಶ ಮಾಡಿಬಿಟ್ಟಿತ್ತಂದ್ರೆ ಅವಾಗ ಬರೀ ಇಂದ್ರಿಯ ಏನ್ ಮಾಡ್ತಾವ? ಅವಾಗಲೂ ಕೂಡ ಈ ಪ್ರಾಬ್ಲಮ್ ಇದ್ದಿಲ್ಲ ನಮ್ಗ. ಅದು ಇಂದ್ರಿಯಗಳ ದಾಹವನ್ನು ಕೂಡ ನಾಶ ಮಾಡೋದಿಲ್ಲ, ಮತ್ತೆ ಹೊರಗಿನ ವಿಷಯಗಳನ್ನ ಕೂಡ ನಾಶ ಮಾಡೋದಿಲ್ಲ. ಆಸ್ ಇಟ್ ಈಸ್ ಇರ್ತದೆ. ಮತ್ತೆ ಅದೆಲ್ಲನೂ ಪ್ರಕ್ರಿಯೆ ದೇಹದ ಮೇಲೆ ಆಸ್ ಇಟ್ ಈಸ್ ಆಗ್ತದೆ. ಅವನಿಗೆ ಸುಟ್ರೆ ಕೈಯಲ್ಲಿ ರಕ್ತ ಬರ್ತದೆ, ಬಿದ್ರೆ ತೆರೆದ್ರೆ ರಕ್ತ ಬರ್ತದೆ, ನ್ಯಾಚುರಲ್ ಆಗಿ ಕಾಯಿಲೆ ಬರ್ತವೆ. ವಾಟ್ ಎವರ್ ಏನೆಲ್ಲ ಜಗತ್ತಿನ ಎಲ್ಲ ನಾರ್ಮಲ್ ಹೆಂಗಿರ್ತದೆ ಎಲ್ಲ ಹಾಗೆ ಇರ್ತದೆ ಅವನಿಗೆ, ಮತ್ತೇನು ವ್ಯತ್ಯಾಸ ಇರಂಗಿಲ್ಲ. ಆದ್ರೆ ಅದ್ರಲ್ಲಿ ಕೆಲಸ ಎಲ್ಲಾಗಿರ್ತದ ಅಂತಂದ್ರೆ ಅದೆಲ್ಲನೂ ಕೂಡ ಪಶ್ಯನ್ ಅಂದ್ರೆ ಸಾರಿ ದ್ರಷ್ಟು ನೋಡವನಲ್ಲಿ ಅಂದ್ರೆ ಜ್ಞಾತೃನಲ್ಲಿ ಅದೆಲ್ಲ ಸಂಗತಿಗಳು ಇರಂಗಿಲ್ಲ. ಜ್ಞಾತೃತ್ವದಲ್ಲಿ ಅವನು ಅಂತಃಕರಣದಲ್ಲಿ ಅದಕ್ಕೆ ಆಸ್ಪದ ಇರಂಗಿಲ್ಲ. ಅದು ದೇಹಕ್ಕೆ ಅಂಟಿರ್ತಕ್ಕಂಥದ್ದು, ದೇಹಕ್ಕೆ ಅದು ಅನುಭವಿಸ್ತದೆ, ಸುಖ ಪಡ್ತದೆ ಅಂತ ಅದನ್ನ ಬಿಟ್ಬಿಟ್ಟಿತ್ತು ನಾವು. ಆಸ್ ಇಟ್ ಈಸ್ ಎಲ್ಲ ಆಗ್ತಿರ್ತದೆ. ಕಾಮನ್ ಪೀಪಲ್ಗೆ ಹೆಂಗಾಗ್ತಿರ್ತದೆ ಎಲ್ಲ ಅವನಿಗೆ ಆಗ್ತಿರ್ತದ. ಆದ್ರೆ ಅದರಿಂದ ಮಾನಸಿಕವಾಗಿ ವ್ಯಥೆ ಪಡೋದಾಗ್ಲಿ, ಮಾನಸಿಕವಾಗ್ಲಿ ಸಂತೋಷ ಪಡೋದಾಗ್ಲಿ ಮಾಡೋದಿಲ್ಲ. ಸೊ ಇದು ಈ ತತ್ವಜ್ಞಾನದಿಂದ ತಿಳಿಬೇಕಾಗಿರ್ತಕ್ಕಂಥದ್ದು ರಹಸ್ಯ. ಸೊ ಹಾಗಾಗಿ ಈ ವಿಷಯ, ಆಧ್ಯಾತ್ಮಿಕ ವಿಷಯ ಇದೇನಾಗಿದೆ ಅಂತಂದ್ರೆ ಆಳವಾದ ಅಧ್ಯಯನದ ಕೊರತೆಯಿಂದ, ಮತ್ತೆ ಯಾವುದೋ ಒಂದು ಪುರಾಣದಲ್ಲಿ ಕೆಲವೊಂದು ಉಪನ್ಯಾಸಗಳಲ್ಲಿ ಕೆಲವೊಂದಷ್ಟು ರಂಜನೀಯವಾಗಿ ಕೆಲವೊಂದು ಉಪನ್ಯಾಸಗಳನ್ನ ರಂಜನೆಗೋಸ್ಕರವಾಗಿ ಸಂಗತಿಗಳನ್ನ ತುಂಬೋದ್ರಿಂದ ಆ ರಿಯಾಲಿಟಿ ಏನದಲ್ಲ ಅದು ಮರವಾಗಿ ಬಿಟ್ಟದ. ಆತ್ಮಜ್ಞಾನಿ ತತ್ವಜ್ಞಾನಿಗಳಿಗೆ ಅವನನ್ನ ಹೆಂಗೋ ಇರ್ಬೇಕಂತ ಒಂದು ಕಲ್ಪನೆ ಮಾಡಿಕೊಂಡ್ಬಿಟ್ಟಿವಿ ನಾವು ಮನಸ್ಸಿನಲ್ಲಿ ನಾವೇ. ಅವನ ಬಂಧುಗಳಿಗೆ ಏನು ಮನೆಗಳಲ್ಲಿ ಏನು ಅವನ್ನ ಪೂಜೆ ಮಾಡಿಬಿಟ್ರೆ ಅವನಿಗೇನು ಅವನೆಲ್ಲ ಕೊಟ್ಟು ಬಿಡ್ತಾನೆ, ಆತ್ಮ ಬಂದ್ಬಿಟ್ರೆ ಎಲ್ಲ ಆಗಿಬಿಡ್ತದೆ. ಎಲ್ಲ ಅಲ್ಲ.
ಲೌಕಿಕವಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಅವನು ಈ ಜಗತ್ತಿನ ವ್ಯವಹಾರಗಳೆಲ್ಲವೂ ಕೂಡ ಮಿಥ್ಯಾ ಅಂತ ತಿಳಿದ ಮೇಲೆ ಅದರಲ್ಲಿ ಅವನು ಅದನ್ನ ಅಕೃತವಾಗಿರ್ತಕ್ಕಂಥದ್ದನ್ನ ಹೇಗೆ ಅವನು ಬಯಸಕ್ ಸಾಧ್ಯ, ಕೊಡಕ್ ಸಾಧ್ಯ? ಇದು ಬಹಳ ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಒಬ್ಬ ಜ್ಞಾನಿಯಿಂದ ಏನು ಅಂತಂದ್ರೆ ನಮಗೆ ಮುಕ್ತಿಯ ಸಾಮ್ರಾಜ್ಯ. ಯಾಕಂತಂದ್ರೆ ಪರಮ ಸುಖವಾಗಿರ್ತಕ್ಕಂಥ ಹೊರಗಿನೂ ಅಲ್ಲ, ಹೊರಗಿಂದು. ಯಾಕಂದ್ರೆ ಹೊರಗಿಂದ ಅವನು ಮಿಥ್ಯೆ ಮಾಡಿದ್ದೇನೆ, ಅದನ್ನು ತೆಗೆದಾಕಿದ್ದೇನೆ ಅವನು. ಈ ತೃಪ್ತಿ ದೀಪ ಪ್ರಕರಣದಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಒಬ್ಬ ಜ್ಞಾನಿಯ ಬಗ್ಗೆ ನಾವು ತಪ್ಪುವಾಗಿ ತಿಳ್ಕೊಂಡಿರ್ತಕ್ಕಂತಹ ಎಲ್ಲ ಸಂಗತಿಗಳನ್ನ ಜ್ಞಾನದ ಆಧಾರದ ಮೇಲೆ ವಿದ್ಯಾರಣ್ಯಮನಿಗಳು ಅದನ್ನೆಲ್ಲನೂ ಕೂಡ ಕತ್ತರಿಸಿ ಬಿಸಾಕಿ ಬಿಡ್ತಾರೆ. ಅದನ್ನ ಪುಷ್ಟಿ ಮಾಡಕ್ಕೋಸ್ಕರ ಸಲುವಾಗಿ ನೆಕ್ಸ್ಟ್ ಶ್ಲೋಕ, ವಿದ್ಯಾರಬ್ಧೆ ವಿರುದ್ಧೇತೆ ನ ಭಿನ್ನ ವಿಷಯತ್ವತಃ ಜಾನಾಭಿಹಿ ಅಪಿ ಇಂದ್ರಜಾಲ ವಿನೋದೋ ದೃಶ್ಯತೆ ಖಲು. ಇಂದ್ರಜಾಲ ವಿನೋದೇ ದೃಶ್ಯತೆ ಖಲು. ಹೆಂಗ ಇಂದ್ರಜಾಲವನ್ನ ನೋಡಿ ಅವನು ಸಂತೋಷ ಪಡ್ತಾನೆ, ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಜಗತ್ತಿನ ಎಲ್ಲ ವ್ಯವಹಾರಗಳನ್ನ ನೋಡಿ ಸಂತೋಷ ಪಡ್ತಾನೆ. ವಿದ್ಯಾರಬ್ಧೆ ಅಂದ್ರೆ ವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ, ಬ್ರಹ್ಮಜ್ಞಾನ, ಮತ್ತೆ ವಿದ್ಯೆ ಮತ್ತು ಆರಬ್ಧ ಅಂದ್ರೆ ಪ್ರಾರಬ್ಧ. ಎರಡು ಭಿನ್ನ ಭಿನ್ನ ಆಗಿರ್ತವೆ. ವಿರುದ್ಧತೆಯನ್ನ ಭಿನ್ನ ವಿಷಯತ್ವತಃ. ಸೊ ಇಂದ್ರಜಾಲನೇ ಬೇರೆ, ಸಾರಿ ಬ್ರಹ್ಮಜ್ಞಾನನೇ ಬೇರೆ, ಪ್ರಾರಬ್ಧನೇ ಬೇರೆ. ಬ್ರಹ್ಮಜ್ಞಾನ ಪ್ರಾರಬ್ಧವನ್ನ ನಾಶ ಮಾಡೋದಿಲ್ಲ, ಆದ್ರೆ ಪ್ರಾರಬ್ಧವನ್ನ ಒಬ್ಬ ಇಂದ್ರಜಾಲ ಮ್ಯೂಜಿಷಿಯನ್ ಹೆಂಗ ಮಾಡುವಾಗ ಹೆಂಗ ಒಬ್ಬ ನೋಡೋನು ಹೆಂಗ ಖುಷಿಯಾಗಿ ನೋಡ್ತಾನೋ ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ತನ್ನ ಪ್ರಾರಬ್ಧದ ಗತಿಯನ್ನ ಅವನು ಆನಂದವಾಗಿ ನೋಡ್ತಾನೆ. ಹಾಗಾಗಿನೇ ಪ್ರಾರಬ್ಧವನ್ನ ನಾಶ ಮಾಡಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಪ್ರಾರಬ್ಧ ಯಾವಾಗ ನಾಶ ಆಗುತ್ತಂದ್ರ ಮುಂದೆ ಹೇಳ್ತಾರೆ ಅವರು, ಪ್ರಾರಬ್ಧ ಭೋಗ ಮಾಡೋದ್ರಿಂದಲೇ ನಾಶ ಆಗುತ್ತೆ, ಮತ್ತೆ ಅದಕ್ಕೆ ಬೇರೆ ದಾರಿ ಇಲ್ಲ. ಹಾಗಾಗಿ ಆ ಭೋಗವನ್ನ ಮಾಡ್ತಾನೆ ಅವನು ಕರ್ಮವಶಾತ್. ಇಲ್ಲಿ ತನಕ ಅದರದ್ದು ಪ್ರಾರಬ್ಧ ಇರ್ತದೆ ಅಲ್ಲಿ ತನಕನೂ ಕೂಡ ಭೋಗವನ್ನ ಮಾಡ್ತಾನೆ, ಭೋಗದಿಂದ ಹಿಂಪಡೆದಿಲ್ಲ. ಇದು ಭಾರಿ ಸ್ಟ್ರಾಂಗ್ ಆಗಿ ತುಂಬಾ ಜನರ ತಲೆಯಲ್ಲಿದೆ. ಬಹಳ ದೊಡ್ಡ ದೊಡ್ಡ ವಿದ್ವಾನ್ರು ಸಾಧಕರು ಅಂತಕ್ಕಂಥವ್ರು ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಂತಾರೆ. ಇಲ್ಲಂತಂದ್ರೆ ಜನಕನಂತವ್ರು ಹೆಂಗ್ ಮಾಡ್ತಿದ್ದಾರೆ ಮತ್ತೆ ಅವರು ಏಕಕಾಲಕ್ಕೆ ಅವನು ರಾಜ, ಏಕಕಾಲಕ್ಕೆ ಮತ್ತೆ ಜ್ಞಾನಿ, ಎರಡು ಒಟ್ಟೊಟ್ಟಿಗೆ ಮಾಡ್ಯಾನ ಅವನು. ಅನೇಕ ಜನ ನಮಗೆ ಮಹನೀಯರು ಸಿಗ್ತಾರೆ ಏಕಕಾಲಕ್ಕೆ. ಬರೀ ನಾವು ಎಲ್ಲ ಸನ್ಯಾಸ ತಗೊಂಡು ಆತ್ಮಜ್ಞಾನಿಗಳನ್ನ ಅನೇಕ ಜನರನ್ನ ಉದಾಹರಿಸ್ತೀವಿ ನಾವು. ಆದ್ರೆ ಮತ್ತೆ ಯಾಜ್ಞವಲ್ಕ ಏಕಕಾಲಕ್ಕೆ ಆ ಕಾಲದಲ್ಲಿ, ಈ ಕಾಲದಲ್ಲಿ ಹೆಂಗ ನಿಮ್ಗೆ ಒಂದು ಸೈಟು, ಒಂದು ಸಿಟಿಯಲ್ಲಿ ಒಂದು ಮನೆನೋ, ಆ ಕಾಲಕ್ಕೆ ಒಂದು ಗೋವಿತ್ತು ಅಂತಂದ್ರೆ ಅಷ್ಟು ಸಮಾನ ಅದು ಒಂದು ಸೈಟ್ ಇದ್ದಂಗ. ಅಂತವು ಏನು 1000 10,000 ಹಸುಗಳಿದ್ವು ಅಂತ ಕರೀತಾರೆ. 1000 ಹಸುಗಳು. ಮತ್ತೆ 1000 ಹಸುಗಳು ಅಂದ್ರೆ ಎಷ್ಟು ಶ್ರೀಮಂತ. 2 ಪತ್ನಿಯರು, ಮತ್ತೆ ಋಷಿಗಳು ಯಾರಿಗೆ ಕೊಡಕ್ ಸಾಧ್ಯ ಇಲ್ಲ, ಅಷ್ಟು ರೀತಿಯಾಗಿ
ಯಾಜ್ಞವಲ್ಕ ಬೃಹದಾರಣ್ಯಕದಲ್ಲಿ ಕಾಣಿಸಿಕೊಳ್ತಾನೆ. ಭೋಗದಿಂದ ಹಿಂದೆ ಸರಿಯೋದಲ್ಲ. ಆದ್ರೆ ತುಂಬಾ ಜನ ಏನಂತಂದ್ರೆ ಮೋಕ್ಷಾದಿಗಳಿಗೆ ಬ್ರಹ್ಮದಿಂದ ಏನೋ ಕರ್ಮದಿಂದ ಭೋಗದಿಂದ ಹಿಂದೆ ಸರಿಯೋದು ಬಿಟ್ಟು ಹೋಗ್ತಾನೆ. ಅದನ್ನ ತೆಗಿಲಿಕ್ಕೋಸ್ಕರ ಸಲುವಾಗಿ ವಿದ್ಯಾರಣ್ಯ ಮುನಿಗಳು ಬಹಳ ಸ್ಪಷ್ಟವಾಗಿ ಇದರಲ್ಲಿ ನಿರೂಪಣೆ ಮಾಡಿದ್ದಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.